ಈಗ ನೋಡಿ ಈ ತೊಗಟೆ ಸ್ವಲ್ಪ ಹೆಚ್ಚಿಗೆ ಬೀಸಬೇಕು. ಈಗ ಕೃಷಿ ಅಂತ ಹೇಳಿದ್ರೆ ನಮಗೆ ಇದರಲ್ಲಿರುವಷ್ಟು ಸ್ವಾತಂತ್ರ್ಯ ಸ್ವಾವಲಂಬನೆ ಯಾವ ಕ್ಷೇತ್ರದಲ್ಲಿಯೂ ಇಲ್ಲ. ಬೇರೆ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಅವರು ಮತ್ತೊಬ್ಬರ ಕೈಗಳಿಗೆ ದುಡಿಬೇಕಾಗ್ತದೆ. ನಾವೇ ಮಾಡುವಾಗ ನಮ್ಮದೇ ಆದ ಒಂದು ಸ್ವಾತಂತ್ರ್ಯ ಇರುವಾಗ ನಮಗೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಗಳಿಸಬಹುದು. ನಮಗೂ ಇದರಲ್ಲಿ ಒಂದು ನೆಮ್ಮದಿಯಿಂದ ಜೀವನ ನಡೆಸಬಹುದು. ಆಗ ಒಂದು ಕುಡಿಲಿಕ್ಕೆ ಮಾತ್ರ ಸ್ವಲ್ಪ ನೀರು ಸಿಕ್ಕುವಂಥದ್ದು. ಆಗ ಒಂದು 1 2 3 4 ಬಾವಿ ತೆಗೆದೆವು. ಸ್ವಲ್ಪ ಸ್ವಲ್ಪ ನೀರು ಇರುವಂಥದ್ದು. ಹಾಗೆ ಅಡಿಕೆಯನ್ನು ಇಡ್ಲಿಕ್ಕೆ ಆಗಲಿಲ್ಲ. ಆಗ ಒಂದು 50 ಮರ ಇಟ್ಟಿದ್ದೆವು. ನಂತರ ಈ ಬೋರ್ ಬಂದ ಕಾರಣ ಒಂದು ಅಷ್ಟೇ 200 ಫೀಟ್ಗಿಂತ ಹೆಚ್ಚಿಗೆ ಹೋಗುದಿಲ್ಲ. ಅಡಿ ಬೋರ್ ಇದಾಗ್ತದೆ. ನಮಸ್ತೆ. ಇವತ್ತು ನಾವು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಕೃಷಿಕ ಸತ್ಯನಾರಾಯಣ ಬೇಳೇರಿ ಅವ್ರ ಜೊತೆ ಮಾತಾಡಲಿದ್ದೇವೆ. ಸುಮಾರು 400ಕ್ಕೂ ಅಧಿಕ ಭತ್ತದ ತಳಿಯನ್ನು ಸಂರಕ್ಷಣೆಯನ್ನು ಮಾಡಿರುವಂತಹ ಸತ್ಯನಾರಾಯಣ ಅವರು ಗ್ರೋ ಬ್ಯಾಗ್ ಮೂಲಕ ಈ ಭತ್ತದ ತಳಿಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. 4 ಎಕರೆ ಜಾಗದಲ್ಲಿ ಭತ್ತವೇ ಇಲ್ಲದಂತಹ ಒಬ್ಬ ಕೃಷಿಕ ಭತ್ತದ ಸಂರಕ್ಷಣೆಯನ್ನು, ಭತ್ತದ ವಿಶೇಷವಾದಂತಹ ಕೆಲವು ತಳಿಗಳನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಈ ಮಾದರಿ ಕೃಷಿಕರ ಜೊತೆ ನಮ್ಮ ಮಾತುಕತೆ. ಇದು ಈಗ ಹೆಚ್ಚಿನವರು ಬರ್ತಾರಲ್ಲ, ಬಂದವರಿಗೆ ಇದನ್ನೆಲ್ಲ ಅಲ್ಲಿ ತೋರಿಸಲಿಕ್ಕೆ ಕೊಂಡೋಗ್ಲಿಕ್ಕಿಲ್ಲ. ಯಾಕಂದ್ರೆ ಅಲ್ಲಿ ಆಸಕ್ತಿ ಇರುವುದಿಲ್ಲ. ಕೆಲವರು ಇಲ್ಲಿ ಬಂದು ಕೂತಾಗ ಎಂತದಂತ ಕೇಳುವವರು ಇರ್ತಾರೆ. ನನ್ನಲ್ಲಿ ಸುಮಾರು ಒಂದು 650ರಷ್ಟು ತಳಿಗಳು ಈಗ ನನ್ನ ಸಂರಕ್ಷಣೆಯಲ್ಲಿ ಇದೆ. ಸುಮಾರು ಒಂದು 15 ವರ್ಷಗಳ ಹಿಂದಿನಿಂದ ಶುರು ಮಾಡಿದಂಥ ಒಂದು ವ್ಯವಸ್ಥೆ. ಇದರಲ್ಲಿ ದೇಶದ ವಿವಿಧ ರಾಜ್ಯಗಳ ತಳಿಗಳು ಸಹ ಇವೆ. ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ತಳಿಗಳಿವೆ. ಅದರಲ್ಲೂ ಕೇರಳ ಕರ್ನಾಟಕದ ತಳಿಗಳು ಹೆಚ್ಚಿಗೆ ಇರುವಂಥದ್ದು. ಅದರಲ್ಲಿ ಔಷಧೀಯ ಗುಣಗಳಿರುವಂಥದ್ದು, ಮತ್ತು ಬೇರೆ ಬೇರೆ ಈ ಹವಾಮಾನಕ್ಕೆ ಹೊಂದಿಕೆ ಆಗುವಂಥದ್ದು ಈ ಬರ ನಿರೋಧಕ ತಳಿಗಳು, ನೆರೆ ನಿರೋಧಕ, ಹೀಗೆ ವೈವಿಧ್ಯವಾದ ತಳಿಗಳಿವೆ. ಔಷಧೀಯ ತಳಿಗಳು ಅದರಲ್ಲಿ ತುಂಬ ಇದೆ. ಅದರಲ್ಲೂ ಕರ್ನಾಟಕದ ಕರಿಗೆ ಜವಲಿ, ಕರಿಹಕ್ಕಳ ಸಾಲಿ ಇಂಥ ತಳಿಗಳು ಸಹ ಅದರಲ್ಲಿದೆ. ಅದರಲ್ಲಿ ಮತ್ತು ಈ ಹೊದಲು ಇಂಥದಕ್ಕೆಲ್ಲ ಆಗುವಂಥ ಸ್ವರಟ ಅನ್ನುವಂಥ ತಳಿ ಇದೆ. ಮತ್ತು ಕೇರಳದ ನವರ, ರಕ್ತಶಾಲಿ ಇಂಥ ತಳಿಗಳು ತುಂಬ ಇದೆ. ಅದರಲ್ಲಿ ಸುಶ್ರುತನ ಕಾಲದಲ್ಲಿ ಇರುವಂತಹ ಕಳಮೆ, ಬುದ್ಧನ ಕಾಲದಲ್ಲೇ ಇರುವಂತಹ ಇದು ಕಲಾನಾಮಕ ಇಂಥ ತಳಿಗಳು ಸಹ ಇವೆ. ನಿಮಗೆ ಹೇಗೆ ಆಸಕ್ತಿ ಬೆಳೆಯುತ್ತದೆ? ಈಗ ಭತ್ತ ತಳಿ ಉಳಿಸಬೇಕು ಅಂತ ಹೇಗೆ ಆಸಕ್ತಿ ಬೆಳೆಯುತ್ತೆ? ಆಸಕ್ತಿ ಅಂತ ಹೇಳಿದರೆ, ನಮಗೆ ಈ ಚಿಕ್ಕಂದಿನಲ್ಲೇ ನಮಗೆ ಪರಂಪರಾಗತವಾಗಿ ಗದ್ದೆಗಳಿಲ್ಲ. ಬಹುಶಃ ನಮ್ಮ ಹಿರಿಯರೆಲ್ಲ ಆ ಗದ್ದೆ ಬೇಸಾಯದಲ್ಲಿ ಇದ್ದವರು, ಆದರೆ ನಮಗೆ ಅದರ ಸಂಪರ್ಕ ಇಲ್ಲ. ಏನಾದರೂ ರಕ್ತಗತವಾಗಿ ಅವರಿಂದ ಬಂದ ಬಳುವಳಿ ಆಗಿರ್ಬೋದು ಅಂತ ನನ್ನ ಭಾವನೆ. ಆದರೂ ಗದ್ದೆಗಳೇ ಇಲ್ಲದ ನಾನು, ನಮ್ಮ ತಂದೆಯ ಅಣ್ಣಂದಿರಿಗೆಲ್ಲ ಕೆಳಭಾಗದಲ್ಲಿ ಗದ್ದೆಗಳಿದ್ದವು. ಅದರಲ್ಲಿ ಈ ನನ್ನನ್ನು ತುಂಬ ಒಂದು ಆಕರ್ಷಣೆ ಮಾಡಿದಂಥ ತಳಿ ಅಂತ ಹೇಳಿದ್ರೆ ರಾಜಕಯಮೆ. ಅದನ್ನು ನಾವು ಚಿಕ್ಕಂದಿನಲ್ಲಿ ಈ ಗದ್ದೆ ಬದುಗಳಲ್ಲಿ ನಡ್ಕೊಂಡು ಹೋಗುವಾಗ ನೋಡಿ, ಮತ್ತು ಅವರ ಕೊಯ್ಲಾದ ಮೇಲೆ ಅದರ ತೆನೆಗಳನ್ನು ಎಕ್ಕಿಕೊಂಡು ಬರುವಂಥ ಒಂದು ಆಸಕ್ತಿ, ಅದರಿಂದ ಅದನ್ನು ನೋಡಿದ ಒಂದು ಚಿಕ್ಕಂದಿನಲ್ಲಿ ಒಂದು ಶಾಲಾ ದಿನಗಳಲ್ಲಿ ನೋಡಿದ ಒಂದು ಪರಿಚಯ ಮಾತ್ರ ಇದ್ದದಷ್ಟೇ. ನಂತರ ದಿನಗಳಲ್ಲಿ ನಮಗೆ ಅದೆಲ್ಲೂ ನೋಡ್ಲಿಕ್ಕೆ ಸಿಕ್ಕಲಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಅವರು ಬೇಸಾಯ ಎಲ್ಲ ಬಿಟ್ಟು ಬೇರೆ ವಾಣಿಜ್ಯ ಬೆಳೆಗಳತ್ತ ಹೋದ ಕಾರಣ ಅದು ಅಲ್ಲಿ ಸಿಕ್ಕಲಿಲ್ಲ. ನಂತರ ಅದು ನನಗೆ ಸಿಕ್ಕಿದಂತ ಹೇಳಿದರೆ ಅಡಿಕೆ ಪತ್ರಿಕೆ. ನನ್ನ ಪತ್ರಿಕೆಗಳನ್ನು ಓದುವ ಒಂದು ಹವ್ಯಾಸ ಮೊದಲಿನಿಂದಲೇ ಇತ್ತು, ಚಿಕ್ಕಂದಿನಿಂದಲೇ. ಆ ಪತ್ರಿಕೆ ಮತ್ತು ಆಕಾಶವಾಣಿ ಕೇಳುವಂಥದ್ದು, ಮಂಗಳೂರು ಆಕಾಶವಾಣಿ ಅಂತ ಕಾರ್ಯಕ್ರಮ ದಿನಾಲು ಕೇಳ್ತಾ ಇರ್ತೇನೆ, ಕೃಷಿರಂಗ. ಹಾಗೆ ಅಡಿಕೆ ಪತ್ರಿಕೆಯಲ್ಲಿ ಆ ಚೇರ್ಕಾಡಿಯವರ ಒಂದು ಲೇಖನ ಬಂದಿದ್ದ ಕಾರಣ ಅವತ್ತು ರಾಜಕೈಮೆಯನ್ನು, ಅದರಲ್ಲಿ ಅವರು ಬೆಳೆಯುವ ವಿಧಾನಗಳ ಬಗ್ಗೆ ಎಲ್ಲ ತುಂಬ ಮಾಹಿತಿ ಕೊಟ್ಟಿದ್ದರು. ಜೊತೆ ಬೀಜ ಬೇಕಾದವರಿಗೆ ಕೊಡುವಂಥ ಒಂದು ಮಾಹಿತಿ ಇತ್ತು. ಅವರನ್ನು ಆ ಟೈಮಲ್ಲಿ ನಾನು ಅಂಚೆ ಮೂಲಕ ಒಂದು ಪತ್ರ ಬರೆದು ಅವರಿಂದ ಈ ಮಾಹಿತಿ ಎಲ್ಲ ಪಡ್ಕೊಂಡು ಸ್ವಲ್ಪ ಬೀಜವನ್ನೆಲ್ಲ ಕಳಿಸಿಕೊಟ್ರು. ಅವರು ಕೊಡುವಾಗಲೂ ಒಂದು ಪತ್ರ ಎಲ್ಲ ಕಳಿಸಿದ್ರು ಅವರು.
ಈಗ ಇದು ನನ್ನಲ್ಲಿ ಮರಮಟ್ಟೆಲ್ಲ ಬೆಳೆದು ಯಾರೋ ಈ ಮಾಡುವ ವ್ಯವಸ್ಥೆ ಕಡಿಮೆ ಆಗಿದೆ. ಹೆಚ್ಚಿನವರಿಗೆ ಇದು ಗದ್ದೆ ಇಲ್ಲದವರಿಗೂ ಸಹ ಮಾಡಿ ಇದರಿಂದ ಅಭಿವೃದ್ಧಿ ಆಗ್ಬೋದು. ಯಾಕಂದ್ರೆ ಗದ್ದೆ ಇಲ್ಲದವರು ಸಹ ಈ ಸಾಲಿನಲ್ಲಿ ಈ ತರಕಾರಿ ಮಾಡುವ ಹಾಗೆ ರಾಜಕೈಮೆಯನ್ನು ಮಾಡಿ ಅದರಿಂದ ತುಂಬಾ ಭತ್ತವನ್ನು ಪಡಿಬಹುದು. ನೀವು ಮಾಡಿ ಮತ್ತೊಬ್ಬರಿಗೆ ತಿಳಿಸಿ ಅಂತ ಒಂದು ಪತ್ರ ಮತ್ತು 100 ಗ್ರಾಂ ಬೀಜವನ್ನು ಕಳಿಸಿಕೊಟ್ಟಿದ್ರು. ಆ ಟೈಮಲ್ಲಿ ನಾವು ಗದ್ದೆಗಳೇ ಇಲ್ಲದ ಜನ ಆದ ಕಾರಣ ಇಲ್ಲಿ ಆ ಭತ್ತವನ್ನು ನಾನು ಸ್ವಲ್ಪ ಗ್ರೋ ಬ್ಯಾಗ್ ಅಲ್ಲಿ ನನ್ನದೇ ಒಂದು ಮಾದರಿಯಲ್ಲಿ ಬೆಳೀಲಿಕ್ಕೆ ನೋಡಿದೆ. ಹಾಗೆ ಆ ಒಂದು ತಳಿ ಆರಂಭದಲ್ಲಿ ಸಿಕ್ಕಿತು. ಹಾಗೆ ನಾನು ಆರಂಭದಲ್ಲಿ ಆ ತಳಿಯನ್ನು ಪಡ್ಕೊಂಡು ಒಂದೆರಡು ಗ್ರೋ ಬ್ಯಾಗ್ ಅಲ್ಲಿ ಮಾಡಿ, ಒಂದೆರಡಲ್ಲ, 100-200 ಗ್ರಾಮಿನಷ್ಟು ಬೀಜ ಸಿಕ್ಕಿದೆ ಆ ಟೈಮಲ್ಲಿ. ಪುನಃ ನನಗೆ ಬೀಜಗಳು ಸಿಕ್ಕಿದೆ ಅಂತ ಹೇಳಿದ್ರೆ, ಮತ್ತು ನಾನು ಈ ಆಕಾಶವಾಣಿಯನ್ನೆಲ್ಲ ಕೇಳೋ ಕಾರಣ ಇವರ ನಮ್ಮ ಬೆಳ್ತಂಗಡಿಯ ದೇವರಾಯರ ಅವರ ಮಗ ಪರಮೇಶ್ವರಾಯರ ಒಂದು ಸಂದರ್ಶನ ಇತ್ತು. ಅವತ್ತು ಈ ಸುಮಾರು ತಳಿಗಳ ಬಗ್ಗೆ ಅವರಲ್ಲಿ ಮಾಹಿತಿ ಕೊಟ್ಟಿದ್ರು ಅವತ್ತು. ಅದುವರೆಗೆ ನನಗೆ ಈ ಹಳೆಯ ತಳಿಗಳು ಇಷ್ಟು ಈ ಪರಿಸರದಲ್ಲಿ ಉಳಿದುಕೊಂಡಿದೆ ಅಂತ ಗೊತ್ತೇ ಇರಲಿಲ್ಲ. ಇದರಿಂದಾಗಿ ನನಗೆ ಗೊತ್ತಾದ್ದು. ಆಮೇಲೆ ಅವರ ನಂಬರ್ ಅವತ್ತು ಸಿಕ್ಕಿದ ಕಾರಣ ಅವರಿಗೆ ಫೋನ್ ಮಾಡಿ ಅವರ ಮುಖಾಂತರ ಕೆಲವು ತಳಿಗಳು ಅವತ್ತು ಪಡ್ಕೊಂಡಿದೆ. ನಂತರ ಪುನಃ ಅವರ ಮನೆಗೆ ಹೋಗಿ ಸುಮಾರು 100ರಷ್ಟು ತಳಿಗಳನ್ನು ಅವತ್ತು ಕೊಟ್ಟಿದ್ರು. ಎಲ್ಲವನ್ನು ತಂದು ನಾನು ಮಾಡಿರುವಂಥದ್ದು ಗ್ರೋ ಬ್ಯಾಗ್ ಅಲ್ಲಿ. ಯಾಕಂತ ಹೇಳಿದ್ರೆ ತಳಿ ಉಳಿಸಲಿಕ್ಕೆ ಬೇರೆ ಈ ಗುಡ್ಡದಲ್ಲಿ ಬೇರೆ ಸಾಧ್ಯತೆಗಳಿಲ್ಲ. ಈ ಒಂದು ಮಾದರಿಯನ್ನು ಉಪಯೋಗಿಸಿ ಮಾಡುವಂಥದ್ರಿಂದ ಮಾತ್ರ ಇಷ್ಟು ತಳಿಗಳನ್ನು ಉಳಿಸಲಿಕ್ಕೆ ಆಯ್ತು. ಇನ್ನು ಅದು ಮಾಡುವ ವಿಧಾನ ಅಂತ ಹೇಳಿದ್ರೆ, ಆರಂಭದಲ್ಲಿ ಎಲ್ಲ ಬೀಜಗಳನ್ನು ಒಂದು ಪೇಪರ್ ಗ್ಲಾಸ್ ಅಲ್ಲಿ 10-20 ಬೀಜ ಬಿತ್ತನೆ ಮಾಡಿ ಅದನ್ನು ಮನೆಯೊಳಗೆ ಇಟ್ಟುಕೊಳ್ಳುವಂಥದ್ದು. ಮೊಳಕೆ ಬಂದ ಮೇಲೆ ಹೊರಗೆ ತೆಗೆಯುವಂಥದ್ದು. ಯಾಕಂತ ಹೇಳಿದ್ರೆ ಅದು ಹೊರಗೆಲ್ಲಾದ್ರೂ ಇಟ್ಟರೆ ಇಲ್ಲಿ ಇಂಥದ್ದೆಲ್ಲ ತಿಂದು ಬೇಗ ಹಾಳಾಗುವಂತಿದೆ. ಕಡಿಮೆ ಬೀಜ ಹಾಕುವಾಗ ಅದನ್ನು ಸ್ವಲ್ಪ ಜಾಗ್ರತೆ ಮಾಡಿ ಮೊಳಕೆ ಬರಿಸಬೇಕಾಗ್ತದೆ. ಮತ್ತು ಮೊಳಕೆಗೆ ಹಾಕಿದ್ದೆಲ್ಲವೂ ಮೊಳಕೆ ಬರ್ತದೆ. ಅದರಲ್ಲಿ 10 ಹಾಕಿದರೆ 10 ಬರ್ತದೆ. ಬೀಜ ಒಳ್ಳೆದಿದ್ರೆ ಎಲ್ಲವೂ ಬರ್ತದೆ. ನಂತರ ಅದನ್ನು ನಾನು ಗ್ರೋ ಬ್ಯಾಗ್ಗೆ ಹಸ್ತಾಂತರಿಸುವಂಥದ್ದು. ಅದು ಹೇಗೆ ಅಂತ ಹೇಳಿದ್ರೆ, ಅದಕ್ಕೆ ಮೊದಲೇ ಬೇಕಾದ ಗೊಬ್ಬರಗಳನ್ನು ಈ ಸೆಗಣಿ ಹುಡಿ, ಸುಡುಮಣ್ಣು ಇಂಥದೆಲ್ಲ ಉಪಯೋಗಿಸಿ, ಉಮಿಕರಿ ಇಂಥದೆಲ್ಲ ಉಪಯೋಗಿಸಿ ಗ್ರೋ ಬ್ಯಾಗ್ ಸಿದ್ಧತೆ ಮಾಡಿಕೊಂಡು 10 ದಿವಸ ಆಗುವಾಗ ಆ ತಳಿಗಳನ್ನು ಅದಕ್ಕೆ ಹಸ್ತಾಂತರಿಸುವಂಥದ್ದು. ನಂತರ ಅದನ್ನು ಪುನಃ ಎಲ್ಲವನ್ನು ಒಟ್ಟೊಟ್ಟಿಗೆ ಅದಕ್ಕೆ ಈ ಗ್ರೋ ಬ್ಯಾಗಿಗೂ ಸಹ ಲೇಬಲ್ ಹಾಕಿರ್ತೇನೆ. ಎಲ್ಲ ಅದರ ಹೆಸರಿನ ಚೀಟಿ ಅದಕ್ಕೂ ಹಚ್ಚಿರ್ತೇನೆ. ನಂತರ ಅದನ್ನೆಲ್ಲ ಒಟ್ಟಿಗೆ ಒಂದೇ ಕಡೆ ಇಡುವಂಥದ್ದು. ಮಳೆಗಾಲ ಆದ ಕಾರಣ ನೀರು ಅದಕ್ಕೆ ಹಾಕುವ ಅವಶ್ಯಕತೆ ಬರುವುದಿಲ್ಲ. ಮತ್ತೆ ಬೇಕಾದರೆ ಎಡೆಯಲ್ಲಿ ಒಮ್ಮೆ ಜೀವಾಮೃತ ಕೊಡುವಂಥದ್ದು. ತೆನೆ ಬಂದ ಮೇಲೆ ಪುನಃ ಅದಕ್ಕೆ ಸಮಸ್ಯೆಗಳು ಹೆಚ್ಚಿಗೆ ಕಾಡುವಂಥದ್ದು. ಇಲಿ, ಹಕ್ಕಿಗಳ ಹೆಗ್ಗಣ ಇಂಥದ್ದೆಲ್ಲ ತುಂಬ ಬರ್ತದೆ. ಆ ಟೈಮಲ್ಲಿ ಒಂದು ನೆಲದಲ್ಲಿ ಟಾರ್ಪಾಲ್ ಹಾಸಿ, ಅಂದರೆ 3 ಮೀಟರ್ ಆಗಲ್ಲ, 10 ಮೀಟರ್ ಉದ್ದಕ್ಕೆ ಒಂದು ಟಾರ್ಪಾಲ್ ಹಾಸಿ ಅದರ ಸೈಡ್ಗಳನ್ನು ಎತ್ತರಿಸಿ ಸಾಧಾರಣ 1 ಫೀಟ್ ಅಷ್ಟು ನೀರು ನಿಲ್ಲಿಸುವಂಥದ್ದು. ಅದರಲ್ಲಿ ತೆನೆ ಬಂದ ಹಾಗೆ ಒಂದೊಂದೇ ಗ್ರೋ ಬ್ಯಾಗ್ ಅನ್ನು ತಂದು ಇಡುವಂಥದ್ದು. ಯಾಕಂತ ಹೇಳಿದ್ರೆ ತೆನೆ ಬಂದ ಮೇಲೆ ಇಡುವಂಥದ್ದು. ಯಾಕಂತ ಹೇಳಿದ್ರೆ ಅದು ಪರಾಗಸ್ಪರ್ಶವನ್ನು ತಪ್ಪಿಸಲಿಕ್ಕೆ ಬೇಕಾಗಿ ಎಲ್ಲ ಒಂದೇ ಸಮಯಕ್ಕೆ ಎಲ್ಲಿಯಾದರೂ 1-2 ತಳಿಗಳು ಬಂದರೆ ಅದನ್ನು ಸ್ವಲ್ಪ ದೂರ ಅದರಲ್ಲಿ ಈ ನೀರಲ್ಲಿ ಇಡುವಂಥದ್ದು. ಪುನಃ ಅದಕ್ಕೆ ಮೇಲಿನಿಂದ ಬಲೆಗಳನ್ನು ಮುಚ್ಚುವಂಥದ್ದು. ಈ ರೀತಿ ಮಾಡುವುದರಿಂದ ಅದರಲ್ಲಿ ಯಾವುದೇ ತಿಂದು ಹೋಗುವಂಥ ಸಮಸ್ಯೆಗಳಿರುವುದಿಲ್ಲ. ಭತ್ತ ಚೆನ್ನಾಗಿ ಅಲ್ಲಿ ಉಳಿದುಕೊಂಡಿರ್ತದೆ. ಮತ್ತೆ ಕಟಾವು ಮಾಡುವಂಥದ್ದು ಸಹ ಹಾಗೆ. ಎಲ್ಲ ತಳಿಗಳು ಒಮ್ಮೆಗೆ ಕಟಾವು ಮಾಡಲಿಕ್ಕೆ ಬರುವುದಿಲ್ಲ. ಮೊದಲು ಬಂದದ್ದು ಬೇಗ ಬಂದಿರುತ್ತೆ. ಅದನ್ನು ಸಹ ಒಣಗಿದ ಹಾಗೆ ಒಂದೊಂದೇ ಕಟ್ಟು ಮಾಡಿ ಅದೇ ಥರ ಗ್ರೋ ಬ್ಯಾಗಲ್ಲಿರುವ ಅದೇ ಲೇಬಲನ್ನು ಬರೆದು ಇದಕ್ಕೆ ತೆನೆಗಳಿಗೆ ಕಟ್ಟಿ ಪುನಃ ತಂದು ಇಟ್ಟುಕೊಳ್ಳುವಂಥದ್ದು. ಒಂದು ಗ್ರೋ ಬ್ಯಾಗಿಂದ 150 ಗ್ರಾಮ್ 100 ಗ್ರಾಮ್ ಬೀಜ ಸಿಕ್ಕಿದರೆ ನನಗೆ ಪುನಃ ಬೇಕಾಗುವಂಥದ್ದು 10-20 ಕಾಳು ಮಾತ್ರ. ಉಳಿದ ಬೀಜಗಳು ಆಗಿರ್ತದೆ. ಅದನ್ನು ಬೇಕಾದ ರೈತರಿಗೆ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಿಗೆ ಎಲ್ಲ ಉಚಿತವಾಗಿ ಹಂಚುವಂಥದ್ದು. ನಿಮಗೆ ಒಟ್ಟು ಎಷ್ಟು ಜಾಗ ಉಂಟು ಮತ್ತು ನೀವು ಈ ಕೆಲಸಕ್ಕೆ ಎಷ್ಟು ಶ್ರಮವನ್ನು ವ್ಯಯ ಮಾಡ್ತೀರಿ? ನಮಗೆ ಸುಮಾರು 4 ಎಕರೆ ಅಷ್ಟು ಜಾಗ ಇದೆ. ಮಾತ್ರ ಇದು ಗುಡ್ಡ ಜಾಗ ಆದ ಕಾರಣ ಇಲ್ಲಿ ಬೇರೆ ಸ್ವಲ್ಪ ರಬ್ಬರನ್ನು ಸ್ವಲ್ಪ ಹೆಚ್ಚಿಗೆ ನೆಟ್ಟಿರುವಂಥದ್ದು. ಸ್ವಲ್ಪ ನೀರಿನ ಸಮಸ್ಯೆ ಎಲ್ಲ ಇದ್ದ ಕಾರಣ ಅಡಿಕೆಯನ್ನು ಸ್ವಲ್ಪ ನಟ್ಟಿರುವಂಥದ್ದು, 200 ಮರ ಅಷ್ಟೇ ನಟ್ಟಿರುವಂಥದ್ದು. ಮತ್ತೆ 1 ಎಕರೆ ಅಷ್ಟು ಆಗುವಷ್ಟು ಸ್ವಲ್ಪ ಮರಗಳು ಹಾಗೆ ಇವೆ, ಕಾಡು ಮರಗಳು ಮೊದಲೇ ಇದ್ದದನ್ನು ಹಾಗೆ ಉಳಿಸಿಕೊಂಡಿದೆ. ಮತ್ತೆ 25-30 ಸೆಂಟಿನ ಒಳಗೆ ಈ ತಳಿಗಳ ಸಂರಕ್ಷಣೆಗಾಗಿ ಸ್ವಲ್ಪ ಜಾಗವನ್ನು ಒಂದು ಗದ್ದೆಯ ಥರ ಮಾಡಿ ಇಟ್ಟುಕೊಂಡಿರುವಂಥದ್ದು. ಅದಕ್ಕೆಲ್ಲ ನೀರು ಹರಿದು ಹೋಗುವ ನೀರು ಯಾವುದಿಲ್ಲ, ಈ ಬೋರ್ವೆಲ್ನೆಲ್ಲ ನೀರು ಹಾಕಿ ಅದನ್ನು ಉಪಯೋಗಿಸುವಂಥದ್ದು. ಒಟ್ಟು ಎಷ್ಟು ಶ್ರಮ ನೀವು ಅದಕ್ಕೆ ಇದಕ್ಕೆ ಸುಮಾರು 100 ದಿವಸದ ಕೆಲಸ ಬೇಕಾಗ್ತದೆ. ಯಾಕಂದ್ರೆ ಅದನ್ನು ನಾಟಿ ಮತ್ತೆ ಅದನ್ನು ಈ ಮಣ್ಣನ್ನು ಹದಗೊಳಿಸುವಂಥದ್ದು, ಬಾಕಿ ಉಳಿದ ಕೆಲವೆಲ್ಲ ಆಗುವ 100 ಕೆಲಸ ಆಗ್ಬಹುದು. ಅದಂತ ಹೇಳಿದ್ರೆ ಅದು ಉಳಿದ ಕೆಲಸಗಳ ಎಡೆಯಲ್ಲಿ ಮಾಡುವಂಥದ್ದು. ಅದಕ್ಕೆ ಪ್ರತ್ಯೇಕವಾಗಿ ಒಂದು ದಿನ ಹೊಂದಿಸಿಕೊಂಡು ಮಾಡುವಂಥದ್ದಲ್ಲ, ಎಡೆಯಲ್ಲಿ ಮಾಡೋ ಕಾರಣ ಅಷ್ಟು ದಿನ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅದನ್ನು ಕಟಾವು ಮಾಡುವಂಥದ್ದು, ಒಣಗಿಸುವಂಥದ್ದು, ಪುನಃ ತೆಗೆದಿಡುವಂಥದ್ದು,
ಪುನಃ ವಾಪಸ್ ಬಿತ್ತನೆಗೆ ರೆಡಿ ಮಾಡುವಂಥದ್ದು ಹಾಗೆಲ್ಲ ತುಂಬ ಒಂದು 100 ಕೆಲಸ ಇಲ್ಲದೆ ಅದು ಆಗುವುದೇ ಇಲ್ಲ. ಇದು ಮತ್ತೆ ನೀವು ಆಗ ಶಿಕ್ಷಣದ ಬಗ್ಗೆ ಹೇಳಿದ್ರಿ. ಶಿಕ್ಷಣ. ಕೃಷಿ ಮತ್ತೆ ಶಿಕ್ಷಣದ ಬಗ್ಗೆ ಹ, ಹೇಳಿದ್ರಿ. ಹ. ನಿಮ್ಮ ಅನಿಸಿಕೆ ಏನು? ಕೃಷಿ ಅಂತ ಹೇಳಿದ್ರೆ ಈಗ ಯುವ ತಲೆಮಾರು ಇದರಿಂದ ತುಂಬಾ ವಿಮುಖವಾಗ್ತಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಪೂರಕವಾದ ವ್ಯವಸ್ಥೆಗಳು ನಮ್ಮ ಸಮಾಜದಿಂದಾಗಲಿ ಅಥವಾ ಸರ್ಕಾರದಿಂದಾಗಲಿ ಸಿಕ್ಕುವುದೇ ಇಲ್ಲ. ಈ ತೊಂದರೆಯಿಂದಾಗಿ ಅದಕ್ಕೆ ಬರೋವರೇ ಇಲ್ಲ. ಯಾಕಂತ ಹೇಳಿದ್ರೆ ಪೇಟೆಯ ವಾತಾವರಣಕ್ಕೆ ಹೊಂದಿಕೊಂಡು ಹೋಗುವಂಥದ್ದು ಹೆಚ್ಚಿಗೆ ಇರ್ತದೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಅಷ್ಟೇನು ಶೈನಿಂಗ್ ಆಗ್ಲಿಕ್ಕೆ ಆಗುದಿಲ್ಲ ಯಾರಿಗೂ. ಆದ್ದರಿಂದ ಈ ಶಿಕ್ಷಣದ ವ್ಯವಸ್ಥೆಯಲ್ಲೇ ಸ್ವಲ್ಪ ಬದಲಾವಣೆ ಆಗಬೇಕು. ಯಾಕಂತ ಹೇಳಿದ್ರೆ ಶಿಕ್ಷಣ ಪದ್ಧತಿಯಲ್ಲೇ ಒಂದು ಕೃಷಿಯ ಬಗ್ಗೆ ಒಂದು ಪಠ್ಯ ಭಾಗ ಬರಬೇಕು. ಅದಕ್ಕೊಂದು ಗ್ರೇಸ್ ಮಾರ್ಕ್ ಕೊಡುವಂಥ ವ್ಯವಸ್ಥೆ ಬರಬೇಕು. ಆಗ ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಅದನ್ನೊಂದು ಕಲಿಯುವ ಅವಕಾಶ ಇರ್ತದೆ. ಈಗ ನಾವೆಲ್ಲ ಕಲಿಯುವಾಗಲೂ ಸಹ ಹಾಗೆ ನಮಗೆ ಈಗ ಕಲಿತದ್ರಲ್ಲಿ ಸ್ವಲ್ಪ ಓದು ಬರಹ ಮತ್ತೆ ಸ್ವಲ್ಪ ಲೆಕ್ಕ ಇಂಥದ್ದೆಲ್ಲ ಮಾತ್ರ ಹೆಚ್ಚಿಗೆ ಪ್ರಯೋಜನಕ್ಕೆ ಬಂದಿದೆ ಹೊರತು ಉಳಿದದ್ದು ಯಾವುದು ಬರಲಿಲ್ಲ. ಉಳಿದದೀಗ ನಾವು ಹೀಗೆ ಕಲಿತದ್ದು ನಮಗೆ ಹೆಚ್ಚಿಗೆ ಪ್ರಯೋಜನಕ್ಕೆ ಬಂದಿರುವಂಥದ್ದು. ಹಾಗೂ ಶಿಕ್ಷಣದ ಭಾಗವಾಗಿ ಬರುವಾಗ ಅದು ಮಕ್ಕಳಿಗೆ ಒಂದು ಚಿಕ್ಕಂದಿನ ಉತ್ತೇಜನ ಹಾಗಾಗ್ತದೆ. ಮತ್ತೆ ಅವರು ಕಲಿತಷ್ಟು ತುಂಬ ಕಲಿತು ಒಂದು ವಿದ್ಯಾವಂತರಾದ ಮೇಲೆ ಪುನಃ ಈ ಕೃಷಿ ರಂಗಕ್ಕೆ ಬರಬಹುದು. ಇದರಲ್ಲಿ ಹೊಸ ಪ್ರಯೋಗಗಳನ್ನು ಮಾಡಬಹುದು, ಅವರಿಗೆ ಹೊಸ ಸಾಧ್ಯತೆಗಳು ತುಂಬ ಇರ್ತದೆ. ಮತ್ತೆ ಕೃಷಿ ಅಂತ ಹೇಳಿದರೆ ನಮಗೆ ಇದರಲ್ಲಿರುವಷ್ಟು ಸ್ವಾತಂತ್ರ್ಯ ಸ್ವಾವಲಂಬನೆ ಯಾವ ಕ್ಷೇತ್ರದಲ್ಲಿಯೂ ಇಲ್ಲ. ಬೇರೆ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಅವರು ಮತ್ತೊಬ್ಬರ ಕೈಗಳಿಗೆ ದುಡಿಬೇಕಾಗ್ತದೆ. ನಾವೇ ಮಾಡುವಾಗ ನಮ್ಮದೇ ಆದ ಒಂದು ಸ್ವಾತಂತ್ರ್ಯ ಇರುವಾಗ ನಮಗೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಗಳಿಸಬಹುದು. ನಮಗೂ ಇದರಲ್ಲಿ ಒಂದು ನೆಮ್ಮದಿಯಿಂದ ಜೀವನ ನಡೆಸಬಹುದು. ಜೀವನದಲ್ಲಿ ನಮಗೆ ನೆಮ್ಮದಿ ಬಹಳ ಮುಖ್ಯ. ಅದು ಈ ಕೃಷಿಯಿಂದ ತುಂಬ ಇದೆ ಅಂತ ನನ್ನ ಭಾವನೆ. ನಮ್ಮ ಜೀವನದಲ್ಲಿ ನಮಗೆ ಆರೋಗ್ಯ ಅನ್ನೋದಂಥದ್ದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಆರೋಗ್ಯ ಇಲ್ಲದಿದ್ದರೆ ನಮಗೆ ಯಾವುದು ಏನು ಇದ್ದು ಏನು ಪ್ರಯೋಜನ ಇಲ್ಲ. ಹಾಗಿರುವಾಗ ನಾವು ಸಾಧ್ಯವಾದಷ್ಟು ನಾವೇ ಮಾಡಿದಂತಹ ಕೀಟನಾಶಕಗಳು ಬಳಸದೇ ಇರುವಂತಹ ಒಂದು ಆಹಾರವನ್ನು ಬಳಸುವುದು ತುಂಬ ಒಳಿತು. ಯಾಕಂತ ಹೇಳಿದ್ರೆ ಆಹಾರದಲ್ಲಿ ಈಗ ಬರುವಂಥದ್ದು ಹೆಚ್ಚಿನದು ಕಲಬೆರಕೆ, ಅಕ್ಕಿಯಲ್ಲಾಗಲಿ ತರಕಾರಿಯಲ್ಲಾಗಲಿ ಎಲ್ಲ ವಿಷಯುಕ್ತವಾಗಿರುವಂಥದ್ದು. ಹಾಗೆ ನಾವೇ ಸ್ವತಃ ಮಾಡುವಾಗ ನಮಗೆ ಬೇಕಾದ ಆಹಾರವನ್ನು ನಾವೇ ಸ್ವತಃ ಮಾಡಿಕೊಳ್ಬೋದು. ಹಣ ನಮಗೆ ಎಷ್ಟಿದ್ರೂ ಸಹ ನಮಗೆ ಊಟಕ್ಕೆ ಅಕ್ಕಿ ಅಥವಾ ತರಕಾರಿಗಳು ಇಂಥದ್ದೇ ಆಗಬೇಕು. ಹಾಗಿರುವಾಗ ಅದು ಮತ್ತೊಬ್ಬರಿಂದ ಅವಲಂಬನೆ ಆಗುವುದಕ್ಕಿಂತ ನಾವೇ ಸ್ವತಃ ಮಾಡುವಾಗ ಅದರ ಒಂದು ನೈಜತೆ ಮತ್ತು ಅದರ ಕ್ವಾಲಿಟಿಯಲ್ಲಿ ನಮಗೆ ಒಂದು ಖಾತ್ರಿ ಇರ್ತದೆ. ಮತ್ತು ಅದು ನಮ್ಮ ಆರೋಗ್ಯಕ್ಕೆ ತುಂಬ ಪೂರಕವಾಗಿರುವಂಥದ್ದು. ಆದ್ದರಿಂದ ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡೋದು ತುಂಬ ಒಳ್ಳೆಯದು. ಈಗ ಜಾಗ ಇದ್ದವರಿಗೆ ಸಹ ಕೃಷಿ ಮಾಡಲಿಕ್ಕೆ ಆಗ್ತದೆ, ಇಲ್ಲದವರಿಗೆ ಆಗುವುದಿಲ್ಲ ಅಂತಲ್ಲ. ಈಗ 10 ಸೆಂಟ್ಸ್ ಜಾಗ ಇದ್ದವರಿಗೂ ಸಹ ನಮಗೆ ಬೇಕಾದ ತರಕಾರಿಗಳನ್ನು ಯಾವುದನ್ನು ಸ್ವತಃ ಮಾಡಿಕೊಳ್ಬೋದು. ಎಲ್ಲದಕ್ಕೂ ಮನಸ್ಸು ಎಂಬುದು ಬಹಳ ಮುಖ್ಯವಾಗಿರುತ್ತದೆ.